ನಮಸ್ಕಾರ. ಇದೀಗ ನೀವು ನೋಡ್ತಿದ್ದೀರಾ ಉಪ್ಪೆ ನ್ಯೂಸ್. ನಾನು ನಿಮ್ಮ ಪ್ರಿಯಾ. ಬೀದರ್ ನಗರದ ನೆಹರು ಸ್ಟೇಡಿಯಂನಲ್ಲಿ ಹಮ್ಮಿಕೊಳ್ಳಲಾದಂತಹ ಕಲಂ 371 ದಶಮಾನೋತ್ಸವ ಪ್ರಯುಕ್ತ 371 ತಿದ್ದುಪಡಿಯ ಪ್ರಮುಖ ರೂವಾರಿಗಳಾದ ಎಐಸಿಸಿ ಅಧ್ಯಕ್ಷರು, ನಮ್ಮೆಲ್ಲರ ನೆಚ್ಚಿನ ನಾಯಕರು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಬೀದರ್ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಮತ್ತು ಜಿಲ್ಲೆಯ ವಿವಿಧ ಸಂಘಟನೆಗಳು ಹಾಗೂ ಜಿಲ್ಲೆಯ ಜನತೆಯ ಪರವಾಗಿ ಅಭಿನಂದಿಸಿ ಕೃತಜ್ಞತೆಯನ್ನು ಸಲ್ಲಿಸಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಬೀದರ್ ಹಾಗೂ ಕಲಬುರಗಿ ಜಿಲ್ಲೆಯ ಸಚಿವರು, ಶಾಸಕರು, ಮಾಜಿ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಸೇರಿದಂತೆ ಪ್ರಮುಖ ಮುಖಂಡರು ಹಾಗೂ ಕಾರ್ಯಕರ್ತರು ಕೂಡ ಉಪಸ್ಥಿತರಿದ್ದರು. ಬೇಡ್ರಿ, ಒಂದೇ ಮಾತರಂ ಗೀತೆಯೊಂದಿಗೆ ಕಾರ್ಯಕ್ರಮ ಆರಂಭ ಮಾಡಲಿಕ್ಕೆ ಮಾನಸ ಮತ್ತು ಪಂಚಾಳ ಧನ್ಯವಾದ. ವಿಶೇಷ ಸನ್ಮಾನ ಮಾಡಿ ಗೌರವಿಸುತ್ತಿದ್ದಾರೆ. ಶಾಲು ಸನ್ಮಾನ ಮಾಡಿ ವಿಶೇಷ ಗೌರವಪೂರ್ವಕವಾಗಿ, ಹೃದಯಪೂರ್ವಕವಾಗಿ ಕಲ್ಯಾಣ ಇವತ್ತು ನಿಜವಾಗಿ ಕರ್ನಾಟಕದ ಇತಿಹಾಸದಲ್ಲಿ ಬೀದರ್ ಒಂದು ಕರ್ನಾಟಕ ಒಂದು ಕಿರೀಟದ ಮುಕುಟ ಇದ್ದಂಗೆ. ಆತ್ಮೀಯ ಎಲ್ಲ ಬಂಧುಗಳಲ್ಲಿ ಕಳಕಳಿಯ ವಿನಂತಿ. ನಾವು ಕಳೆದ ಹಲವಾರು ವರ್ಷಗಳಿಂದ ಕಾಯ್ತಕ್ಕಂಥ ದಿನ ಇವತ್ತು ಬೀದರ್ ನಗರದಲ್ಲಿ ನನಸಾಗ್ತಾ ಇದೆ. ಈಗ ಜಿಲ್ಲಾ ಕಾಂಗ್ರೆಸ್ಸು ಹಾಗೂ ಬೀದರ್ ಜಿಲ್ಲೆಯ ಎಲ್ಲ ದಲಿತ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ಸಂವಿಧಾನ ಸಂರಕ್ಷಣಾ ಸಮಿತಿ ಮತ್ತು ಪ್ರಗತಿಪರ ಸಂಘಟನೆಗಳಿಂದ ನಾನು ಈ ನಮ್ಮ ಜಿಲ್ಲೆ ವತಿಯಿಂದ ಅಭಿನಂದನಾ ಪತ್ರವನ್ನು ತಮ್ಮ ಸಮಕ್ಷ ನಾನು ಓದ್ತಾ ಇದ್ದೀನಿ. ದಯವಿಟ್ಟು 2 ನಿಮಿಷ ತಾವೆಲ್ಲರೂ ಶಾಂತಿ ಕೇಳಬೇಕು ಮತ್ತು ಸಹಕರಿಸಬೇಕು. ಕಲಂ 371 ದಶಮಾನೋತ್ಸವ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ರಾಜಕೀಯ ಜೀವನದ ಸುವರ್ಣ ಮಹೋತ್ಸವ ಅಭಿನಂದನಾ ಪತ್ರ ಬಂಧುಗಳೇ. ದನಿ ಇಲ್ಲದವರ ದನಿಯಾದ
ಕೌಶಲ್ಯವಿಲ್ಲದ ಅವಕಾಶ ವಂಚಿತರಿಗೆ, ಕೈಲಾಗದವರ ಊರುಗೋಲಾದ ತಾವು ಈ ದೇಶ ಕಂಡ ಅಪರೂಪದ ರಾಜಕಾರಣಿ. ಸರಳ ಸಜ್ಜನಿಕೆ ಹೆಸರಾದ, ಅಭಿವೃದ್ಧಿಯ ಕನಸುಗಾರರಾದ ತಾವು BA ಹಾಗೂ ಕಾನೂನು ಪದವೀಧರರು. ಮೂಲಂತ ಬೀದರ್ ಜಿಲ್ಲೆ ಭಾಲ್ಕಿ ತಾಲೂಕಿನ ವರವಟ್ಟಿ ಗ್ರಾಮದ ಖರ್ಗೆ ಪರಿವಾರದ ಸಾಯಿಬವ್ವ ಮಾಪಣ್ಣನವರ ಮಗನಾಗಿ ಜನಿಸಿ ಸ್ವಸಾಮರ್ಥ್ಯದಿಂದ ದಿಲ್ಲಿಯ ಹಿರಿಯ ರಾಜಕಾರಣಿಯಾಗಿ ಬೆಳೆದು ತಾವು ರಾಷ್ಟ್ರ ಮಟ್ಟದ ರಾಜಕಾರಣಿಯಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೇಳಿದಂತೆ ರಾಜಕಾರಣಿ ಉದ್ಯೋಗವಲ್ಲ, ಅದು ಒಂದು ಸೇವಾಲಯ ಎಂದು ಭಾವಿಸಿ ಬಡವರ, ದೀನ ದಲಿತರ, ಮಹಿಳೆಯರ ಏಳಿಗೆಗಾಗಿ ಜನಪರ, ಜೀವಪರ ಕಾಳಜಿಯಿಂದ ಮಹಾ ಮುತ್ಸದ್ದಿಗಳಾಗಿ ಸಾತ್ವಿಕ ಸಾಮಾಜಿಕ ರಾಜಕೀಯ ಸೇವೆಗಾಗಿ ಬದುಕು ಮುಡುಪಾಗಿಟ್ಟುಕೊಂಡು ಸಂವಿಧಾನಶೀಲ ಮಹಾನಾಯಕರು ತಾವು ಬಂಧುಗಳೇ. ವಿದ್ಯಾರ್ಥಿ ದಶೆಯಲ್ಲಿ ಕಲಬುರಗಿಯ ಸರ್ಕಾರಿ ಕಾಲೇಜಿನ ವಿದ್ಯಾರ್ಥಿ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ತಮ್ಮ ರಾಜಕೀಯ ಜೀವನವನ್ನು ಪ್ರಾರಂಭಿಸಿ ಆರಂಭದಲ್ಲಿ ಕಾರ್ಮಿಕರ ಹಕ್ಕುಗಳಿಗೆ ಹೋರಾಡಿ ಅನೇಕ ಆಂದೋಲನಗಳನ್ನು ನಡೆಸಿ ತಾವು ಕಂದಾಯ ಮಂತ್ರಿಗಳಾಗಿ, ಶಿಕ್ಷಣ ಮಂತ್ರಿಗಳಾಗಿ, ಅದರಲ್ಲಿ ವಿಶೇಷ ಭೂ ಸುಧಾರಣೆ ಕಾಯ್ದೆಗೆ ಜರುವುದರ ಮೂಲಕ ಲಕ್ಷಾಂತರ ಭೂ ರೈತರಿಗೆ ಉಳ್ಳವನ ಭೂ ಒಡೆಯ ಎಂದು ಭೂ ಒಡೆತನ ನೀಡುವ ಮೂಲಕ ಗೇಣಿಗೆದಾರರು ರಕ್ಷಿಸಿದ್ದು ತಾವು. ಸುಮಾರು 400ಕ್ಕೂ ಮೇಲ್ಪಟ್ಟು ಭೂನ್ಯಾಯ ಮಂಡಳಿಗಳನ್ನು ಸ್ಥಾಪಿಸಿ ಕಂದಾಯ, ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ ಮಂತ್ರಿಗಳಾಗಿ ಮತ್ತು ಸಣ್ಣ ಕೈಗಾರಿಕಾ ಸಚಿವರಾಗಿ, ಗೃಹ ಖಾತೆಯ ಜೊತೆಗೆ ಮೂಲ ಸೌಕರ್ಯ ಅಭಿವೃದ್ಧಿ ಮತ್ತು ಸಣ್ಣ ನೀರಾವರಿ ಮಂತ್ರಿಯಾಗಿ ಕಲಬುರಗಿಯಲ್ಲಿ ಪೊಲೀಸ್ ತರಬೇತಿ ಕೇಂದ್ರ ಸ್ಥಾಪನೆ ಮಾಡಿದ್ದು, ಸಾರಿಗೆ ಮತ್ತು ಜಲಸಂಪನ್ಮೂಲ ಸಚಿವ ರಾಜ್ಯದ ಸಾರಿಗೆ ಇಲಾಖೆಯಲ್ಲಿ ಮಹತ್ವದ ಸುಧಾರಣೆ ಮಾಡುವ ಮೂಲಕ ಆ ಸಂಸ್ಥೆಯನ್ನು ಲಾಭದಾಯಕ ಮೇಲ್ಮೆಲೆಗೆ ತಂದು ನಿಲ್ಲಿಸಿದು. ನೆನಗುದಿಗೆ ಬಿದ್ದಿದ್ದ ನೀರಾವರಿ ಯೋಜನೆಗಳು ಕಾರ್ಯಗತಗಳು. ಆತ್ಮೀಯ ಬಂಧುಗಳ, ಈಗ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರಿಗೆ ಅಭಿನಂದನೆ ಮಾಡುವಂತ ಸಂದರ್ಭ. ತಾವೆಲ್ಲರೂ ಇದ್ದ ಸ್ಥಳದಲ್ಲಿ ಎದ್ದು ನಿಂತು ಚಪ್ಪಾಳೆ ತಟ್ಟುವುದರ ಮುಖಾಂತರ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು ಅಂತ ಕೇಳ್ತಾ ಇದ್ದಾನೆ. ಎಲ್ಲರೂ ಎದ್ದು ನಿಂತವರಿಗೆ ಗೌರವ ಮಾಡೋಣ. ಬಹುಸಂಖ್ಯೆಯಲ್ಲಿ ಇಷ್ಟೆಲ್ಲ ತಾಯಿಂದರು ತುಂಬಾ ಜನ ಬಂದಿದ್ದೀರಾ. ನಮ್ಮ AICC ಅಧ್ಯಕ್ಷರಿಗೆ ಈ ವಿಶೇಷ ಸನ್ಮಾನ ಆಗ್ತಾ ಇದೆ. ಬೀದರ್ ಜಿಲ್ಲೆ ಮಣ್ಣಿನ ಮಗ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ಬೀದರ್ ಜಿಲ್ಲೆ ಹೆಮ್ಮೆಯ ಪುತ್ರ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ದೇಶ ಕಂಡ ಅಪ್ರತಿಮ ಹೋರಾಟಗಾರ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ಈ ದೇಶದ ಸಂವಿಧಾನ, ಈ ದೇಶದ ಪ್ರಜಾಪ್ರಭುತ್ವದ ಉಳಿವಿಗಾಗಿ ಪಾರ್ಲಿಮೆಂಟಿನಲ್ಲಿ ಮೋದಿ ವಿರುದ್ಧ ನಿರಂತರವಾಗಿ ಹೋರಾಡುತ್ತಿರುವ ಈ ದೇಶದ ಏಕೈಕ ರಾಜಕಾರಣಿ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ, ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ, ಅಂಬೇಡ್ಕರ್ ವಾದ ಪ್ರಜಾತಂತ್ರ ರಾಜಕಾರಣವನ್ನು ಮುನ್ನಡೆಸುತ್ತಿರುವ ಈ ದೇಶದ ಮತ್ಸದಿ ರಾಜಕಾರಣಿ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ, ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ, ಬೀದರ್ ಜಿಲ್ಲೆ ಹೆಮ್ಮೆಯ ಮಗ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ಬೀದರ್ ಜಿಲ್ಲೆ ಹೆಮ್ಮೆಯ ಈಗ ದಯಮಾಡಿ ಖರ್ಗೆ ಅವರಿಗೆ ಸಮಿತಿಯವರು ಮಾತ್ರ ಸನ್ಮಾನ ಮಾಡಬೇಕು. ನಂತರ ಅವಕಾಶ ನೀಡಲಾಗುವುದು. ಯಾರು ಬೇರೆ ಮಾಡೋದಂದ್ರೆ ಬೇರೆ ಟೈಮ್ನಾಗೆ ಇದು ಭಾಷಣ ಅಂದ್ಮೇಲೆ ಕೊಡ್ತೀವಿ. ದಯಮಾಡಿ ಸಹಕರಿಸ್ಬೇಕು. ಈಗ ವಿಶೇಷ ಗೌರವದ ಸನ್ಮಾನ ಈಗ ಆಗ್ತಾ ಇದೆ. ಸುವರ್ಣ ಮಹೋತ್ಸವದ ಅಭಿನಂದನಾ ಸಮಿತಿ ವತಿಯಿಂದ
ಸನ್ಮಾನ್ ಶ್ರೀ ರಾಜಶೇಖರ್ ಬಿ ಪಾಟೀಲ್ ಮಾಜಿ ಸಚಿವರು ಮತ್ತು ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ MLC ಅವರು ಮತ್ತು ಅರವಿಂದ್ ಕುಮಾರ್ ಹಳ್ಳಿ MLC ಅವರು ಬೆಳ್ಳಿಯ ಗದೆಯೊಂದಿಗೆ ಸನ್ಮಾನ ಮಾಡ್ತಾ ಇದ್ದಾರೆ. ಜೋರಾದ ಚಪ್ಪಾಳೆ. ಸನ್ಮಾನ ಮಾಡಿದವರು ಹಿಂದಾಗಬೇಕು ಪ್ಲೀಸ್, ದಯಮಾಡಿ ಬೇರೆಯವರಿಗೆ ಅವಕಾಶ ಕೊಡಿ. ಆ ನಂತರ ಭಾಷಣ ನಂತರ ಎಲ್ಲರಿಗೆ ಅವಕಾಶ ನೀಡಲಾಗುವುದು. ದಯಮಾಡಿ ಸಹಕಾರ ಮಾಡಬೇಕಂತ ತಮ್ಮಲ್ಲಿ ಕೇಳ್ಕೊತೇನೆ. ಪ್ರತಿಯೊಬ್ಬರಿಗೆ ಸನ್ಮಾನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಲಾಗುವುದು. ದಯಮಾಡಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಮತ್ತು ಸಮಿತಿಯವರು ಮಾಡಿದ ಮೇಲೆ ಸಾಹೇಬರ ಭಾಷಣದ ಮೇಲೆ ಪ್ರತಿಯೊಬ್ಬರಿಗೆ ಅವಕಾಶ ಇದೆ. ಯಾರು ವೇದಿಕೆ ಮೇಲೆ ಅಸ್ತವ್ಯಸ್ತ ಮಾಡಬಾರ್ದು. ದಯಮಾಡಿ ಎಲ್ಲರಿಗೆ ಕೈ ಮುಗಿದು ಕೇಳ್ಕೊಳ್ತೀವಿ. ಎಲ್ಲರೂ ತಮ್ಮ ತಮ್ಮ ಆಸನದಲ್ಲಿ ಕುಳಿತುಕೊಳ್ಬೇಕು. AICC ಅಧ್ಯಕ್ಷರಿಗೆ ತಾವು ಪ್ರೀತಿಯಿಂದ ಸನ್ಮಾನ ಮಾಡ್ತಾ ಇದ್ರಿ. ಈ 371J ದಶಮಾನೋತ್ಸವದ ಉದ್ಘಾಟಕರಾದಂಥ AICC ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರು ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕಂತ ಅವರಲ್ಲಿ ಕೋರ್ತೇನೆ. ಬರಲಿ ಜೋರಾದ ಚಪ್ಪಾಳೆ. ನಮ್ಮ ಹೆಮ್ಮೆಯ ಸಮಾರಂಭದ ಕೇಂದ್ರ ಬಿಂದುಗಳು AICC ಅಧ್ಯಕ್ಷರು ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರ ಮಾತುಗಳನ್ನು ಕೇಳಲಿಕ್ಕೆ ನೀವೆಲ್ಲ ಕಾತರ ಇದ್ರೆ ಎಲ್ಲರೂ ಬಿಗ್ ಹ್ಯಾಂಡ್, ಜೋರಾದ ಚಪ್ಪಾಳೆ. ಇಂದಿನ ಸಮಾರಂಭದಲ್ಲಿ ಪಾಲ್ಗೊಳ್ತಾ ಇರತಕ್ಕಂಥ ಬಂತೇಜಿ ಅವರೇ, ಗುರುಬಸವ ಪಟ್ಟದೇವರು ಬಾಲ್ಕಿ ಅವರೇ, ಸಿದ್ದರಾಮ್ ಶರಣರು ಈಗ ತಾನೇ ಮಾತನಾಡಂಥ ಸ್ವಾಮೀಜಿಯವರೇ, ಮೋನಿಶಾ ಕಿರಮಣಿ ಮೌಲಾನಾ ಅವರೇ, ಬಂತೆ ದೇವನಂ ಪ್ರಿಯಾ ಅವರೇ, ಈಶ್ವರ್ ಖಂಡ್ರೇಜಿ ಅವರೇ ಹಾಗೂ BR ಪಾಟೀಲ್ ರೇ, ರಹೀಮ್ ಖಾನ್ ಅವರೇ, ರಾಜಶೇಖರ್ ಪಾಟೀಲ್ ರೇ, ಅರವಿಂದ್ ಅರಳಿ ಅವರೇ, ಜಾಬ್ ಶೆಟ್ಟಿ ಅವರೇ, ಚಂದ್ರಶೇಖರ್ ಪಾಟೀಲ್ ರೇ, ಭೀಮರಾವ್ ಪಾಟೀಲ್ MLC ಅವರೇ, ಅಶೋಕ್ ಖೇಣಿ ಅವರೇ, ಕೆ ಪುಂಡ್ಲಿಕರಾವ್ ಅವರೇ, ವಿಜಯ್ ಸಿಂಗ್ MLC ಅವರೇ, ನರಸಿಂಗರಾವ್ ಸೂರ್ಯವಂಶಿ ಅವರೇ, ಭೀಮಸೇನ್ ರಾವ್ ಸಿಂಧೆ ಅವರೇ ಹಾಗೂ ಅಮರ್ ಕುಮಾರ್ ಕರ್ದೇವ್ ಅವರೇ, MD ಗೌಸ್ ಅವರೇ, ಮಾಲಾ ಬಿ ನಾರಾಯಣರಾವ್ ಅವರೇ, ಬಸವರಾಜ್ ಮುಳ್ಳಾ ಅವರೇ ಹಾಗೂ ಏನು ಬರೆದಿದ್ದು ಗೊತ್ತಾಗಲ್ಲ, ಅಮೃತರಾವ್ ಚಿಮ್ಕೋಡ್ ಅವರೇ, ಲಕ್ಷ್ಮೀಬಾಯಿ ಹಾಗರ್ಗಿ ಅವರೇ, ಶ್ರೀ ಸಾಗರ್ ಖಂಡ್ರೆ ಅವರೇ, ಅಭಿಷೇಕ್ ಆರ್ ಪಾಟೀಲ್ ರೇ ಹಾಗೂ ಬೆಂಗಳೂರಿಂದ ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಶ್ರೀ ಮಾವಳ್ಳಿ ಶಂಕರ್ ಅವರೇ ಮತ್ತು ಈ ವೇದಿಕೆ ಮೇಲೆ ಕುಳಿತಂಥ ಎಲ್ಲ ಮುಖಂಡರೇ ಮತ್ತು ಕಾರ್ಯಕರ್ತ ಬಂಧುಗಳೇ, ಇಲ್ಲಿ ಸೇರಿದಂಥ ತಾಯಿಂದರೇ, ರೈತ ಬಾಂಧವರೇ, ಯುವ ಮಿತ್ರರೇ ಹಾಗೂ ಮಾಧ್ಯಮದ ಬಂಧುಗಳೇ,
ನಾನು ವಿಶೇಷವಾಗಿ ಇಲ್ಲಿ ಬಂದಿದ್ದು ನಿಮ್ಮನ್ನು ಕಾಣಬೇಕು, ನಿಮ್ಮನ್ನು ನೋಡಿ ನಾನು ಒಂದು ಖುಷಿ ಪಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇಲ್ಲಿ ಬಂದಿದ್ದೀನಿ. ಯಾಕಂದರೆ ಬೀದರ್ ಜಿಲ್ಲೆಯಲ್ಲಿ ನನಗೆ ಹುಟ್ಟಿ ನನಗೆ ರಾಜಕೀಯ ಜೀವನವನ್ನು ಕೊಟ್ಟಂಥ ಗುರ್ಮಟ್ಕಲ್ಲು ಮತ್ತು ಗುಲ್ಬರ್ಗ ಜಿಲ್ಲೆ ನನಗೆ ಬಹಳ ಪ್ರೀತಿ ಇದ್ದರೂ ಕೂಡ ಬೀದರ್ಗೂ ಕೂಡ ನಾನು ಮರೆಯಂಗಿಲ್ಲ. ಯಾವಾಗಲೂ ಕೂಡ ನಾವು ಹೈದರಾಬಾದ್ ಕರ್ನಾಟಕ ಅಂತೇಳಿ ನಮ್ಮ ಬೇಡಿಕೆಗಳನ್ನು ಕೇಳ್ತಾ ಇದ್ದೇವೆ. ಅದರಲ್ಲಿ ಬೀದರು ಹೌದು, ಗುಲ್ಬರ್ಗ ಹೌದು, ರಾಯಚೂರು, ಯಾದಗಿರಿ, ಕೊಪ್ಪಳ, ಬಳ್ಳಾರಿ ಇವೆಲ್ಲ ಸೇರಿಸ್ಕೊಂಡು ನಾವು ಇದರ ಅಭಿವೃದ್ಧಿ ಬಗ್ಗೆ ಮಾತನಾಡ್ತೇವೆ. ಅದಕ್ಕೆ ಈ ಭಾಗದ ಜನ ಮತ್ತು ಅನೇಕ ಬೇರೆ ಬೇರೆ ಪಕ್ಷದಲ್ಲಿ ಇದ್ದರೂ ಕೂಡ ಈ ಭಾಗದ ಬಗ್ಗೆ ಅಭಿವೃದ್ಧಿ ಬಗ್ಗೆ ಒಕ್ಕಟ್ಟಾಗಿ ಮಾತನಾಡ್ತಕ್ಕಂಥ ಜನನೂ ಕೂಡ ಈ ಭಾಗದಲ್ಲಿ ಇದ್ದಾರೆ. ಅವರೆಲ್ಲರ ಶ್ರೇಯದಿಂದಲೇ ನಾವು ಈ ಭಾಗ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿ ಪಡಿಸಿದ್ದೇವೆ ಅಂತಕ್ಕಂಥದ್ದನ್ನು ಹೇಳಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತದೆ. ಒಂದು ಕಾಲ ಇತ್ತು, ಇಡೀ 4 ಜಿಲ್ಲೆ ಸೇರಿ, ಬಳ್ಳಾರಿ ಅವಾಗ ನಮ್ಮಲ್ಲಿ ಇರಲಿಲ್ಲ, 3 ಜಿಲ್ಲೆ ಸೇರಿ ಒಂದೇ ಒಂದು ಇಂಟರ್ಮೀಡಿಯೇಟ್ ಕಾಲೇಜು ಗುಲ್ಬರ್ಗದಲ್ಲಿತ್ತು. ಅಂದರೆ ನಮ್ಮಲ್ಲಿ ಡಿಗ್ರಿ ಕಾಲೇಜ್ ಕೂಡ ಇರಲಿಲ್ಲ. ಸ್ವಾತಂತ್ರ್ಯ ಪೂರ್ವದಲ್ಲಿ ಮತ್ತು ಸ್ವಾತಂತ್ರ್ಯ ನಂತರನೂ ಕೂಡ ಅನೇಕ ವರ್ಷ ಆ ಕಾಲೇಜನ್ನು ನಮಗೆ ಸಿಗಲಿಲ್ಲ. ಕೊನೆಗೆ ಗೌರ್ಮೆಂಟ್ ಆರ್ಟ್ ಆ್ಯಂಡ್ ಸೈನ್ಸ್ ಕಾಲೇಜ್ ಅಂತ ಹೇಳಿ ಒಂದಾದ ಮೇಲೆ ಪುನಃ ಸ್ವಾತಂತ್ರ್ಯದ ನಂತರ ನಾವು ಅನೇಕ ಕಾಲೇಜ್ಗಳು ಕಾಂಗ್ರೆಸ್ ಪಕ್ಷದ ಸರ್ಕಾರ ಬಂದಾಗ ನಾವು ಮಾಡಿದ್ದೇವೆ. ಅದೇ ಕೊಡುಗೆ ಈ ಹೈದರಾಬಾದ್ ಕರ್ನಾಟಕದಲ್ಲಿ ಇವತ್ತು ದೊಡ್ಡದಾಗಿ ನಿಂತಿದೆ. ಇಡೀ ದೇಶದಲ್ಲಿ ಪ್ರಥಮವಾಗಿ 4 ಮೆಡಿಕಲ್ ಕಾಲೇಜ್ಗಳೇನು ಬಂದಿವು, ಅದರಲ್ಲಿ ಗುಲ್ಬರ್ಗಕ್ಕೆ ಒಂದು ಬಂತು, ಇಂಜಿನಿಯರಿಂಗ್ ಕಾಲೇಜ್ ಬಂತು. ಅದೇ ರೀತಿಯಾಗಿ ಬೇರೆ ಬೇರೆ ಭಾಗಕ್ಕೆ ಬೇರೆ ಬೇರೆ ಸಂಸ್ಥೆಗಳು ಸ್ಥಾಪನೆ ಮಾಡಿ ಸಾಕಷ್ಟು ಶಿಕ್ಷಣ ಕ್ಷೇತ್ರದಲ್ಲಿ ಪ್ರೋತ್ಸಾಹ ಜನ ನೀಡಿದರು ಮತ್ತು ಸಹಾಯ ಮಾಡಿದ್ರು. ಈಗ ಶಿಕ್ಷಣ ಕ್ಷೇತ್ರಕ್ಕೆ ಯಾರೂ ಹೆಚ್ಚಿನ ಗಮನ ಕೊಡ್ತಾ ಇಲ್ಲ. ಹೆಚ್ಚಾ ಕಡಿಮೆ ಹೀಗೆ ಬಡವರಿಗೆ ಸಿಗ್ತಾ ಇರ್ತಕ್ಕಂಥದ್ದು ಇದು ನಾವು ಏನಾದರೂ ಆರ್ಥಿಕವಾಗಿ ಬಲಶಾಲಿ ಇದ್ದರೆ ನಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸ್ಬೋದೇ ಹೊರತಾಗಿ ಹಣ ಇಲ್ಲಂದರೆ
ಮತ್ತು ನಾವು ಸರ್ಕಾರಿ ಸ್ಕೂಲ್ಗಳಲ್ಲೇ ಹಾಕಬೇಕು. ಸರ್ಕಾರಿ ಸ್ಕೂಲ್ಗಳನ್ನು ಒಳ್ಳೆಯದಾಗಿದ್ದರೆ ಅಲ್ಲಿ ಟೀಚರ್ಸ್ ಇದ್ದರೆ, ಅದರಲ್ಲಿ ವಿಶೇಷವಾಗಿ ಮ್ಯಾಥಮೆಟಿಕ್ಸ್ ಟೀಚರು, ಇಂಗ್ಲೀಷ್ ಟೀಚರು, ಸೈನ್ಸ್ ಟೀಚರು, ಲ್ಯಾಂಗ್ವೇಜ್ ಟೀಚರು ಇವರಿದ್ರೆ ಮಾತ್ರ ಮಕ್ಕಳಿಗೆ ಒಂದು ಒಳ್ಳೆ ವಿದ್ಯಾಭ್ಯಾಸ ಸಿಗ್ತದೆ. ಆದರೆ ಇವತ್ತು ಅದು ಸರ್ಕಾರಿ ಶಾಲೆಯಲ್ಲಿ ಬಹಳ ಕಡಿಮೆ ಆಗ್ತಾ ಇದೆ. ಅದಕ್ಕೆ ಶೈಕ್ಷಣಿಕ ದೃಷ್ಟಿಯಿಂದ, ಸಾಮಾಜಿಕ ದೃಷ್ಟಿಯಿಂದ, ಆರ್ಥಿಕ ದೃಷ್ಟಿಯಿಂದ ಈ ಭಾಗ ಅತ್ಯಂತ ಹಿಂದುಳಿದಿದೆ. ಅದಕ್ಕೆ ನಾವು ಆರ್ಟಿಕಲ್ 371J ತಂದೇವೆ. ಭಾಳ ಜನ ಭಾಷಣಗಳು ಮಾಡ್ತಿದ್ರು, ನಾ ಟೀಕೆ ಯಾರಿಗೂ ಮಾಡಕ್ಕೆ ಹೋಗಲ್ಲ. ಭಾಳ ಜನ ಭಾಷಣ ಮಾಡೋರು ಅದು ಆ್ಯಕ್ಟು ತಯಾರು ಮಾಡ್ತಿದ್ದಿಲ್ಲ, ಕಾನೂನು ತಯಾರು ಮಾಡಿ ಇಂಥದೇ ಕಾನೂನು ನಮಗೆ ಬೇಕು ಅಂತ ಹೇಳ್ತಿರ್ಲಿಲ್ಲ. ಕೊನೆಗೆ ನಾನು ಯೋಚನೆ ಮಾಡಿದೆ, ಬರೇ ಒಂದು ಪಿಟಿಷನ್ ಕೊಟ್ಟರೆ ಕಾನೂನು ಮಾಡೋರು ಯಾರು? ಕಾನೂನು ಮಾಡೋರು ನಮ್ಮ ವಿರೋಧದಲ್ಲಿದ್ದಾರೆ. ಅಂದರೆ ಆಗಬಾರ್ದು ಅಂಥೇಳಿ ಹಿಂದೆ ಅಡ್ವಾಣಿ ಅವರು ಹೇಳಿದರು, ಇದು ಆಗಬಾರ್ದು, ಇದು ಏನಾದರೂ ಹಿಂಗೆ ಆರ್ಟಿಕಲ್ ಯಾರದು ಆಗಬಾರ್ದು ಅಂಥೇಳಿ ಅದ್ವಾನಿ ಅವರು ಹೇಳಿದರು. ಎಲ್ಲಾದರೂ ಒಂದು ರಾಜ್ಯದಲ್ಲಿ ನಾನು ಮಾಡಿದ್ರೆ ಇಡೀ ದೇಶದಲ್ಲಿ ಹಿಂಗೆ ಬೇಡಿಕೆಗಳು ಬರ್ತವೆ, ಎಲ್ಲ ಕಡೆ ಮಾಡಬೇಕಾಗ್ತದೆ. ಅದಕ್ಕೆ ನಾನು ಒಪ್ಪಲ್ಲ ಅಂಥೇಳಿ ನಾನು ಮಂತ್ರಿ ಇದ್ದಾಗ, SM ಕೃಷ್ಣ ಅವರು ಮುಖ್ಯಮಂತ್ರಿ ಇದ್ದಾಗ, ಧರ್ಮ್ ಸಿಂಗ್ ಅವರು PWD ಮಿನಿಸ್ಟರ್ ಇದ್ದಾಗ, ನಾವೆಲ್ಲರೂ ಈ ಭಾಗದ ಮಂತ್ರಿಗಳು ಅನೇಕ ಜನ ಪ್ರಯತ್ನ ಮಾಡಿದ್ವಿ. ಆವಾಗ ಅದು ಕೂಡ ಆಗಲಿಲ್ಲ. ತದನಂತರ ಧರ್ಮ್ ಸಿಂಗ್ ಅವರು ಮುಖ್ಯಮಂತ್ರಿ ಆದಮೇಲೆ ನಾವು ಪುನಃ ಪ್ರಯತ್ನ ಮಾಡಿದ್ದೇವೆ. ಆವಾಗಲೂ ಕೂಡ ಅದು ಒಪ್ಪಲಿಲ್ಲ. ಅಂತಿಮವಾಗಿ ನನಗೆ ಸೋನಿಯಾ ಗಾಂಧೀಜಿಯವರು ಚುನಾವಣೆಗೆ ನೀವು ನಿಲ್ಲಬೇಕು 2009ರಲ್ಲಿ. ನಾನು ಹೇಳಿದೆ, ನನಗೆ ಈಗಾಗಲೇ ಇನ್ನೂ 4 ವರ್ಷ ಇದೆ, ನಾನು MLA. ಅದಕ್ಕೆ ಈ ಮಧ್ಯದಲ್ಲಿ ನಾನು ಒಂದೇ ವರ್ಷ ಆಯಿತು ನಾ ಆರಿಸಿ ಬಂದು, ನನಗೆ ಇಲ್ಲೇ ಕೆಲಸ ಮಾಡೋದು ಇಷ್ಟ ಇದೆ, ನಾನು ಡೆಲ್ಲಿಗೆ ಬರೋದಿಲ್ಲ, ಬೇರೆ ಯಾರಿಗಾದರೂ ನೀವು ನೋಡಿ ಕೊಡಿ ಅಂತ ಹೇಳಿದೆ. ಅವ್ರು ಹೇಳಿದ್ರು, ಇಲ್ಲ ನೀವೇ ಆರಿಸಿ ಬರ್ತೀರಿ ಅಂಥೇಳಿ ನಮ್ಮ ರಿಪೋರ್ಟ್ ಇದೆ, ಅದಕ್ಕೆ ನೀವು ನಿಲ್ಲಬೇಕು ಅಂಥೇಳಿ ಅವ್ರು ಹೇಳಿದರು. ಅದಕ್ಕೆ ನಾನು ಅವರಿಗೆ ಒಂದು ಕಂಡೀಷನ್ ಹೇಳಿದೆ, ನಾನು ನಿಲ್ಲಬೇಕಾದ್ರೆ ನಮ್ಮ ಸರ್ಕಾರ ಬಂದಾಗ ನೀವು ಆರ್ಟಿಕಲ್ 371J ಮಾಡಿ ಕೊಡ್ತೀನಿ ಅಂತ ಹೇಳಿದರೆ, ಬೆಂಬಲ ನೀಡ್ತೀನಿ ಅಂತ ಹೇಳಿದರೆ ನಾನು ಖಂಡಿತವಾಗಿ ನಿಲ್ತೇನೆ ಅಂತ ಹೇಳಿದೆ. ಯಾಕಂದ್ರೆ ನಾನು 8 ಕ್ಷೇತ್ರದಲ್ಲಿ ಮನೆ ತಿರುಗಬೇಕು. ಈಗಾಗಲೇ ನಾನು ಆರಿಸಿ ಬಂದಿದ್ದೀನಿ. 4 ಇರಲಪ್ಪ ಸ್ವಲ್ಪ ಆಮೇಲೆ ಜೋಸ್ 4 ವರ್ಷ ಇನ್ನೂ ಇದೆ ನಂದು. ಅದಕ್ಕೆ ನಂದು ಇದ್ದ ಮೇಲೆ ನಾನು ಸುಮ್ಮನೆ ಚುನಾವಣೆಗೆ ಹೋಗೋದು ಸರಿ ಇಲ್ಲ ಅಂತ ಹೇಳಿ ನಾನು ಯೋಚನೆ ಮಾಡಿ ಈ ಮಾತು ಹೇಳಿದ್ದೆ. ಆಮೇಲೆ ಈ ಮಾತನ್ನು ಕೇಳಿದ ಮೇಲೆ ಅವ್ರು ಹೇಳಿದ್ರು, ಇಲ್ಲ ಇದು ಹೆಂಗೆ ಸಾಧ್ಯ, ನಮ್ಮದು ಅಷ್ಟೊಂದು ಮೆಜಾರಿಟಿ ಬರಬೇಕಲ್ಲ, ಇದಕ್ಕೆ 2/3 ಮೆಜಾರಿಟಿ ಬೇಕು. ಅಂದರೆ ಪಾರ್ಲಿಮೆಂಟ್ನಲ್ಲಿ
43 ಜನ ಇದ್ದರೆ ನಮಗೆ ಕನಿಷ್ಠ 330 ಜನ ಬೇಕು. ನಾವು 208 ಜನನೂ ಇರಲಿಲ್ಲ. ಆವಾಗ 330 ತರಬೇಕು. ನನಗೆ ಸೋನಿಯಾ ಗಾಂಧಿ ಅವರು ಹೇಳಿದರು, ನೀವೆಲ್ಲರ ಜೊತೆಯಲ್ಲಿ ಮಾತಾಡಿ, ಅವರ ಫ್ಲೋರ್ ಲೀಡರ್ಸ್ ಜೊತೆಯಲ್ಲಿ ಮಾತಾಡಿ, ಆಮೇಲೆ ನನಗೆ ಬಂದು ಹೇಳಿ ಅಂತ ಹೇಳಿದ್ರು. ಆವಾಗ ನಾನು ಮಂತ್ರಿನೂ ಕೂಡ ಇದ್ದೆ, ಸ್ವಲ್ಪ ಆಕ್ಸಸ್ ಇತ್ತು ಹೋಗೋಕ್ಕೆ ಬರೋಕ್ಕೆ. ನಾನು ಪುನಃ ಸೋನಿಯಾ ಗಾಂಧಿಯವರ ಹತ್ರ ಹೋಗಿ ಹೇಳಿದೆ, ಇಷ್ಟು ಜನರ ಜೊತೆ ಮಾತಾಡಿದ್ದೀನಿ, ಇಂಥ ಒಬ್ಬಿಬ್ಬರ ಜೊತೆಯಲ್ಲಿ ಮಾತಾಡೋಕ್ಕಾಗಲಿಲ್ಲ, ದಯವಿಟ್ಟು ನೀವು ಮಾತಾಡಿ ಅಂತ ಹೇಳಿ. ಆವಾಗ ಅವರು ಮಾತಾಡಿದ್ರು, 1-2-3 ಜೊತೆ. ದೊಡ್ಡ ಪಾರ್ಟಿಗಳಿದ್ದು, ಅವನು ಹೇಗೆ TMC ಪಾರ್ಟಿ ಇತ್ತು, ಮುಲಾಯಂ ಸಿಂಗ್ ಪಾರ್ಟಿ ಇದ್ದು, ಇಲ್ಲಿ MP ಗಳು ಜಾಸ್ತಿ ಇದ್ದರು. ಆಮೇಲೆ DMK ಇತ್ತು. ಆವಾಗ ನಾನು ಅವ್ರ ಎದುರು ಕೂತು ಎಲ್ಲ ಲೀಡರ್ಗಳಿಗೆ ಫೋನ್ ಮಾಡಿಸಿದೆ. ನಮ್ಮ ದೈವ ಚೆನ್ನಾಗಿತ್ತು, ಹೈದರಾಬಾದ್ ಕರ್ನಾಟಕದ್ದು, ಕಲ್ಯಾಣ ಕರ್ನಾಟಕದ್ದು. ಅವರು ಎಲ್ಲರೂ ಆರ್ಟಿಕಲ್ 371Jಗೆ ಒಮ್ಮತದಿಂದ ಒಂದು ಓಟು ಹೋಗಲಾರ್ದಂಗೆ ಸದನದಲ್ಲಿ ಎಷ್ಟು ಜನ 404 ಜನ ಇದ್ರು, ಎಲ್ಲರೂ ಕೂಡ ನಮಗೆ ಓಟ್ ಕೊಟ್ಟರು. ಯಾಕೆ ನಾ ಇದು ಹೇಳ್ತೀನಂದ್ರೆ, ಇದು ಒಂದು ಮಾಡತಕ್ಕಂಥ ಪ್ರಯತ್ನ. ಆ ಪ್ರಯತ್ನ ಮಾಡುವಾಗ ನಾವೆಂದೂ ಕೂಡ ಹಿಂದು ಮುಂದೆ ನೋಡಬಾರ್ದು. ಸತತವಾಗಿ ನೀವು ಪ್ರಯತ್ನ ಮಾಡಿದ್ರೆ ಮಾತ್ರ ಅದು ನೀವು ಪಡಿಬೋದು. ಈಗ ನಮ್ಮ ರಹೀಮ್ ಖಾನ್ ಈಗ ಹೇಳ್ತಾ ಇದ್ರು, ಇವರೆಲ್ಲ ನನ್ನ ಕಡೆ ಬಂದು, ಸರ್ ನಮಗೆ ನಾಂದೇಡಿಂದಲ್ಲ ಬರೋದು ಟ್ರೇನು, ಟೈಮ್ ಬದಲಾಯಿಸ್ಕೊಡಿ ಸರ್ ಅಂತ ಹೇಳಿದ್ರು. ಟೈಮ್ ಬದಲಾಯಿಸ್ಕೊಡಿ ಅಂತಂದರೆ ನಾನು ಯೋಚನೆ ಮಾಡಿದೆ, ಟೈಮ್ ಬದಲಾಯಿಸ್ಕೊಟ್ರೆ ಮತ್ತೊಬ್ಬ ಬಂತಂದರೆ ಅವ ಟೈಮ್ ಚೇಂಜ್ ಮಾಡ್ತಾನೆ. ಅದಕ್ಕೆ ನಾನೇನು ಹೇಳಿದೆ, ಮನಸ್ಸಿನಲ್ಲೇ ಇಟ್ಕೊಂಡೆ. ನಿಮಗೆ ನಿಜ ಹೇಳಬೇಕಾದ್ರೆ ನಾನು ಯಾರಿಗೂ ಹೇಳಲಿಲ್ಲ. ಆವಾಗ ಒಬ್ಬರಿಗೆ ಹೇಳಿದ್ರೆ ಅವರು 4 ಮಂದಿಗೆ ಹೇಳ್ತಾರೆ. ಅದಕ್ಕೆ ನಾನು ಸಡನ್ನಾಗಿ ಕೆಲವು ವೇಳಾಪಟ್ಟಿ ಘೋಷಣೆ ಮಾಡುವಾಗ, ಹೊಸ ಟ್ರೈನ್ ಕೊಡುವಾಗ ಬೀದರ್ ಟು ಬೆಂಗಳೂರು ಹೊಸ ಟ್ರೈನ್ ಕೊಡಲೇಬೇಕು ಅಂಥೇಳಿ ನಾವು ಅದನ್ನು ಮಾಡೋದು. ಟೈಮ್ ಚೇಂಜ್ ಕೇಳಿದರೆ ನಾವು ಹೊಸ ಟ್ರೈನ್ ಕೊಡ್ತೀವಿ. ಬೀದರ್ ಟು ಗುಲ್ಬರ್ಗ ಕಂಪ್ಲೀಟ್ ಮಾಡಿದೆವು. ಅದೇ ರೀತಿಯಾಗಿ ಹೈದರಾಬಾದ್ನಿಂದ ಹುಬ್ಬಳ್ಳಿಗೆ ಟ್ರೈನ್ ಕೊಟ್ಟೇವೆ. ಶೋಲಾಪುರಿಂದ ಬೆಂಗಳೂರಿಗೆ ಟ್ರೈನ್ ಕೊಟ್ಟೇವೆ. ಯಾರು ಕೇಳಿಲ್ಲ ನನಗೆ. ಆದರೆ ನಾನು ಎಲ್ಲ ಯೋಚನೆ ಏನೇನು ಮಾಡಿದ್ದು ಅದನ್ನು ಅನುಷ್ಠಾನದಲ್ಲಿ ತಂದೆ. ನಾನೇನು ಪ್ರಚಾರ ಮಾಡಿಕೊಂಡಿಲ್ಲ. ಇವತ್ತು ಸಣ್ಣ ಕೆಲಸ ಇದ್ರೂ ಕೂಡ ಮೋದಿಯವರು ಭಾಳ ಪ್ರಚಾರ ಮಾಡ್ಕೋತಾರೆ. ಅವರು ಒಂದು ರೈಲ್ವೆ ಟ್ರೈನ್ ಬಿಡಬೇಕಾದ್ರೆ ಹರಿ ಜೆಂಡಾ ತೋರ್ಸೋಕ್ಕೆ, ಹಸಿರು ಜೆಂಡಾ ತೋರ್ಸೋಕ್ಕೆ ರೈಲ್ವೆ ಸ್ಟೇಷನ್ ಮೇಲೆ ಅವರೇ ಹೋಗ್ತಾರೆ. ನೀವು ನೋಡಿರ್ಬೇಕು ಭಾಳ ಕಡೆ. ಅರೆ ಇದು ನನ್ನಲ್ಲಿ ವಾಡಿಯಿಂದ ಗದಗ್, ವಾಡಿ ಟು ಗದಗ್ 2200 ಕೋಟಿ ರೂಪಾಯಿ ಪ್ರಾಜೆಕ್ಟ್, ಹೊಸ ಲೈನ್. ಅದಕ್ಕೆ ಉದ್ಘಾಟನೆ ಪ್ರಾರಂಭ ಮಾಡತಕ್ಕಂಥದ್ದಿತ್ತು. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದರು, ಇವರೆಲ್ಲ ಮಂತ್ರಿಗಳಾಗಿದ್ದರು. ಆವಾಗ ನಾನು ಡೇಟ್ ಫಿಕ್ಸ್ ಮಾಡಿದೆ ನಮ್ಮ ರೈಲ್ವೆ ವತಿಯಿಂದ. ಫಿಕ್ಸ್ ಮಾಡಿದಾಗ
ಅದರ ಅದೇ ದಿವಸ ಕ್ಯಾಬಿನೆಟ್ ಮೀಟಿಂಗ್ ಬಂತು. ನಾನು ಕ್ಯಾಬಿನೆಟ್ ಮೀಟಿಂಗ್ ಬಂದ ಮೇಲೆ ನಾನೇನು ಕ್ಯಾಬಿನೆಟ್ಗೆ ಹೋಗಲು ಏನು ರೈಲ್ವೆ ಫಂಕ್ಷನ್ಗೆ ಹೋಗಲು ಅಂತಕ್ಕಂಥದ್ದು ಯೋಚನೆ ಮಾಡಿದೆ. ಯಾಕಂದರೆ ಆ ರೈಲ್ವೆ ಫಂಕ್ಷನ್ದಲ್ಲಿ ಕ್ಯಾಬಿನೆಟ್ನಲ್ಲಿ ಕೋಲಾರಕ್ಕೆ ಒಂದು ಫ್ಯಾಕ್ಟ್ರಿ ಮಾಡಬೇಕು ಅಂತಕ್ಕಂಥ ಪ್ರಪೋಸಲ್ ಇತ್ತು. ಅದಕ್ಕೆ ನಾನೇನು ಮಾಡಿದೆ, ಅಂಥ ಪ್ರಾಜೆಕ್ಟ್ ಒಂದು ಅಪ್ರೂವ್ ಮಾಡಿಸುವಾಗ ನಾನು ಇರದೆ ಹೋದರೆ ಕ್ಯಾಬಿನೆಟ್ನಾಗ ಅದು ತೀರ್ಮಾನ ಆಗೋದಿಲ್ಲ. ಅದಕ್ಕಾಗಿ ನಾನು 2,200 ಕೋಟಿ ರೂಪಾಯಿ ಉದ್ಘಾಟನೆ ಪ್ರೋಗ್ರಾಮ್ ಬಿಟ್ಟು, ಪೂಜಾ ಬಿಟ್ಟು ನಾನು ಕ್ಯಾಬಿನೆಟ್ಗೆ ಹೋಗಿ ಕೋಲಾರಕ್ಕೆ ಅದು ಒಂದು ದೊಡ್ಡ ಫ್ಯಾಕ್ಟ್ರಿ ಮಾಡಬೇಕು ಅಂಥೇಳಿ ಅಪ್ರೂವ್ ಮಾಡಿಸ್ಕೊಟ್ಟೆ. ಅಲ್ಲಿಂದ ಕೋಲಾರದಿಂದ ಚಿಕ್ಕಬಳ್ಳಾಪುರ, ಕೋಲಾರದಿಂದ ಕೊಪ್ಪಮು, ಅನೇಕ ನಾವು ಗದಗ, ನಮ್ಮ ಇದು ರಾಯಚೂರು, ಗದ್ವಾಲ್, 1 2 ನಾ ಹೇಳೋಕ್ಕಾಗಲ್ಲ. 1 ವರ್ಷದಲ್ಲಿ 10 ವರ್ಷನಾಗ ಯಾರು ಮಾಡದೇ ಇರೋಷ್ಟು ಕೆಲಸ ನಾವು ಮಾಡಿದ್ದೇವೆ, ನಮ್ಮ ಸರ್ಕಾರ ಮಾಡುತ್ತೆ. ಈಗ ಈ 10 ವರ್ಷನಾಗ ನೀವು ಇಲ್ಲೇನು ಮಾಡ್ಸಿರೋ ನನಗೆ ಗೊತ್ತಿಲ್ಲ. ನಮ್ಮಲ್ಲಿ ಇದ್ದ ಕೆಲಸಗಳನ್ನು ಮೋದಿಜಿ ಅವ್ರು ನಿಲ್ಲಿಸಿದ್ರು. ಯಾಕೆ ನಿಲ್ಲಿಸಿದ್ರು ಗೊತ್ತಿಲ್ಲ. ಯಾದಗಿರಿದಲ್ಲಿ ನಾನು ಜರ್ಮನ್ ಬೋಗಿ ಫ್ಯಾಕ್ಟ್ರಿ ಮಾಡಿಸಿದ್ದೆ, ಅದು ಅಲ್ಲಿಗೆ ನಿಂತಿತ್ತು. ಸುಮ್ಮನೆ ಈಗ ಸ್ವಲ್ಪ ನಡೀತಾ ಇದೆ. ನನ್ನ ಉದ್ದೇಶ ಏನಂದರೆ ಆ ಬೋಗಿ ಫ್ಯಾಕ್ಟ್ರಿ ದೊಡ್ಡದಾಗಿ ಮಾಡಿ ಕನಿಷ್ಠ ಅಂದರೆ ಅಲ್ಲಿ 20,000 ಜನ ಕೆಲಸ ಮಾಡಬೇಕು ಅಂತ ನಾವು ಮಾಡಿದ್ದೇವೆ. ಅದು ನಿಲ್ಲಿಸಿದ್ರು. ಆಮೇಲೆ ಅನೇಕ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ಗಳು ನಾವು ತಂದೆ, ಅದು ನಿಲ್ಲಿಸಿದ್ರು. ಆಮೇಲೆ ನಮ್ಮಲ್ಲಿ ESI ಆಸ್ಪತ್ರೆಗೆ ಒಂದು ಏಮ್ಸ್ ಟೈಪ್ ಸ್ಪೆಷಲ್ ಆಸ್ಪತ್ರೆ ಮಾಡಬೇಕಂದ್ರೆ ಅದು ನಿಲ್ಲಿಸಿದ್ರು. ನಾವು ಯಾವುದೇ ಕೇಳಿದ್ರು ಕೂಡ ಅದಕ್ಕೆ ನಿಲ್ಲಿಸೋ ಕೆಲಸ ಅವ್ರು ಮಾಡ್ತಾರೆ. ಮೊನ್ನೆ ನನಗೆ ಭೇಟಿಯಾಗಿದ್ರು. ನಾವು ಅವರು ಒಂದು ಕಡೆನೆ ಚೇರ್ಮನ್ ರಾಜ್ಯಸಭಾ ಅವ್ರ ಜೊತೆಯಲ್ಲಿ ಅವ್ರ ರೂಮ್ನಲ್ಲಿ ಟೀ ಅರೇಂಜ್ ಮಾಡಿದರು. ಅದಕ್ಕೆ ಅವರು ಬಂದಿದ್ದರು, ನಾವು ಹೋಗಿದ್ದೇವೆ. ಒಂದು 7-8 ಜನರಿಗೆ ಕರೀತಾರೆ. ನಾನು ಹೇಳಿದೆ, ಮೋದಿಜಿಯವರೇ, ಎಸ್ ಮಂದಿಗೆ ನೀವು ತೊಗೊಳ್ತೀರಿ ನಿಮ್ಮ ಪಾರ್ಟಿಯಲ್ಲಿ? ನಿಮ್ದು ಇನ್ನೂ ಹೊಟ್ಟೆ ತುಂಬಿಲ್ಲ ಅಂತ ಕೇಳಿದೆ. ಯಾಕಂದರೆ ಪಾಪ ದೇವೇಗೌಡಿಗೆ 91 ವರ್ಷ ಆಗ್ಯದ. ಈಗ ಅಂಥವ್ರಿಗೂ ಬಿಡಲಿಲ್ಲ. ಪಾಪ ಅವ್ರು ಸೆಕ್ಯುಲರ್ ಇದ್ದೀನಿ ನಾ ಸೆಕ್ಯುಲರ್ ಇದ್ದೀನಿ ಅಂತ ಹೇಳ್ತಿದ್ರು. ಅವ್ರಿಗೂ ನೀವು ಬಿಡಲಿಲ್ಲ. ನಿಮ್ಮ ಬಳಿ ಯಾವ ಔಷಧ್ಯ ಇದೆ ಜನರಿಗೆ ತೆಗೆದುಕೊಳ್ತಕ್ಕಂಥದ್ದು, ಅದು ಹೇಳಿ. ಇಲ್ಲ, लोग आ रहे हैं, मैं क्या करूं? ना कैसे आते? अरे तुम्हारे पास गोलियां हैं. कौन सी गोली? ईडी की गोली, इनकम टैक्स की गोली, सीबीसी की गोली, और लोगों को बर्बाद करने की गोली है. इसीलिए लोग डर के आ रहे. ಆದರೆ ಜನ ಅಷ್ಟೊಂದು ಹುಚ್ಚಿಲ್ಲ. ನೀವು ಒಂದು ಸಾರಿ ಅವ್ರಿಗೆ ಹುಚ್ಚು ಮಾಡ್ಬೋದು, 2ನೇ ಸಲ ಮಾಡ್ಬೋದು, 3ನೇ ಸಲ ಸಾಧ್ಯ ಇಲ್ಲ. ಜನ ನೋಡ್ತಾರೆ. 1-2 ಸಲ ನೋಡಿದ ಮೇಲೆ ಕೊನೆಗೆ ಅವರು ತಂದೇನು ಮಾಡಬೇಕು ತೀರ್ಮಾನ ಅದು ಮಾಡ್ತಾರೆ. ಅದಕ್ಕಾಗಿ ನಾವು ವಿಶೇಷವಾಗಿ ಇವತ್ತು ನನ್ನ ಅಭಿನಂದನಾ ಸಮಾರಂಭದಲ್ಲಿ ನೀವು ಇಟ್ಕೊಂಡಿದ್ರಿ, ನನಗೆ ಗೊತ್ತಿಲ್ಲ, 17 ಸಂಘಟನೆಗಳು, 4-5 MLAಗಳು MLCಗಳು ಸೇರಿ ನಾ ತಿಳ್ಕೊಂಡು 17 ಸಂಘಟನೆ ಅಂದರೆ ಒಬ್ಬೊಬ್ಬರು 5,000 ಜನ ಬಂದ್ರೂ
ಇದೆಲ್ಲ ತುಳುಕ್ತಿತ್ತೇನೋ ಅಂತ ನನಗೆ ಅನಿಸ್ತದೆ. ಸುಮಾರು 1 ಲಕ್ಷ ಜನ ಆಗವು. ಅಥವಾ MLA ಇಲ್ಲಿನೆಲ್ಲ ಮಾಡಿದ್ರೆ ನನಗನ್ನಿಸ್ತದೆ 1-2 ಲಕ್ಷ ಜನ ತುಂಬಿ ಹೋಗೋದು. ಬಟ್ ನಾನು ಅದು ಅಂದರೆ ಹೇಗೆ ನಾವೆಷ್ಟೇ ಪ್ರಯತ್ನ ಮಾಡಿದ್ರೂ ಜನರ ಮನಸ್ಸನ್ನು ಒಲಿಸೋಕ್ಕಾಗೋದಿಲ್ಲ. ಹೇಳೋದು ಚೆನ್ನಾಗಿರ್ತದೆ, ನಾವು ಇಷ್ಟು ಸೇರಿಸ್ತೇವೆ ಅಷ್ಟು ಸೇರಿಸ್ತೇವೆ, ನೀವು ಬರ್ರಿ ಅಂತ. ಈಗ ನಾನು ಬಂದೆ ಡೆಲ್ಲಿಯಿಂದ, ಸಂತೋಷ ನೀವು ಇಷ್ಟೊಂದು ಮಾಡಿರಿ, ಇದು ಸಂತೋಷ. ನಿಮಗೆಲ್ಲರಿಗೆ ನಾನು ಧನ್ಯವಾದ ಕೊಡ್ತೇನೆ. 17 ಸಂಘಟನೆಗಳಿಗೂ, ಈಶ್ವರ್ ಖಂಡ್ರೆ, ರಾಜಶೇಖರು, ಎಲ್ಲರೂ MLAಗಳು, ರಹೀಂ ಖಾನು, ಎಲ್ಲ DCC ಪ್ರೆಸಿಡೆಂಟ್ರು, ಎಲ್ಲರಿಗೂ ಕೂಡ ನಾನು ನನ್ನ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಆದರೆ ನಮ್ಮ ಮುಂದೆ 2024 ಗುರಿ ಭಾಳ ದೊಡ್ಡದಿದೆ. ನನಗೇನು ನೀವು ಇಲ್ಲಿ ಕರೆಸಿ ಇವತ್ತು ಅಭಿನಂದನಾ ಸಮಾರಂಭ ಮಾಡ್ತಾ ಇದ್ದೀರೋ ಅದು ನನಗೆ ಯಾವಾಗ ಸಲ್ತದೆ? ನನ್ನ ಆರ್ಟಿಕಲ್ 371Jಗೆ ಯಾವಾಗ ನೀವು ಮಾನ್ಯತೆ ಕೊಟ್ಟಂಗೆ ಆಗ್ತದೆ ಅಂದರೆ ಬರ್ತಕ್ಕಂಥ 2024 ಚುನಾವಣೆ ನೀವು ಜೈಬೇರಿ ಹೊಡೆದು ಬಂದರೆ ಅದು ನಮಗೆ ಆನಂದ ಆಗ್ತದೆ. ಏನಾದರೂ ಪ್ರೋತ್ಸಾಹ ಬೇಕಲ್ಲ, ಇಲ್ಲ ನಾವು ಮಾಡ್ಕೋತ ಹೋಗೋದು, ನೀವು ಮರ್ಕೊಂಡು ಹೋಗೋದು, ಮರೆತು ಬಿಡೋದು, ನೀವು ಮರೆಯೋದು, ನಾವು ಹಂಗೆ ಮಾಡ್ಕೋತ ಹೋಗೋದು. ಈಗೆಲ್ಲ ಏನೇನು ಮಾಡಿದೆವೋ ಹೇಳೋಕ್ಕಾಗಲ್ಲ. ನನ್ನ 53 ವರ್ಷ ಆಯ್ತು ಇದು ನಡೆದಿದೆ, 53 ಇಯರ್ಸ್. ನಾನು 1 ಜನವರಿ 72ರಲ್ಲಿ ನಾನು ಮತ್ತು ಧರ್ಮ್ ಸಿಂಗ್ ಅವ್ರ ಜೊತೆಯಲ್ಲಿ ಆರಿಸಿ ಬಂದೇವೆ. ಈಗ ಇದು 53ನೇ ವರ್ಷ ನಡೆದಿದೆ. ಜನವರಿ 1ಕ್ಕೆ ನಮ್ಮದು 52 ಮುಗೀತು. ನಾನು ಈ ಮಾತು ಯಾಕೆ ಹೇಳ್ತೀನಿ ಅಂದರೆ, ಇಷ್ಟೊಂದು ದೀರ್ಘಕಾಲ ನಾವು ಸೇವೆ ಕೈಲಾದಷ್ಟು ಮಾಡಿದ್ದೇವೆ. ಆದರೆ ನನ್ನ ಇಚ್ಛೆ ಏನಂದರೆ, ಯಾವ ತತ್ವದ ಮೇಲೆ ನಿಮ್ಮ ನಂಬಿಕೆ ಇದೆ ಆ ತತ್ವಕ್ಕೆ ನೀವು ಬೆಂಬಲ ಕೊಡಬೇಕು. ಇವತ್ತು ಎಲ್ಲ ಕಡೆ BJP, RSS, ಅರೆ ಯಾರು ಕಾಂಗ್ರೆಸ್ನಲ್ಲಿ ಇದ್ದು ಕಾಂಗ್ರೆಸ್ನಲ್ಲಿ ಲಾಭ ಪಡ್ಕೊಂಡು ಕಾಂಗ್ರೆಸ್ನಿಂದ ಮಂತ್ರಿ, ಮುಖ್ಯಮಂತ್ರಿ ಆದವರೇ ಓಡೋಡಿ ಹೋಗ್ತಾ ಇದ್ದಾರೆ. ಯಾರು ಹೆದರಿಸ್ತಾ ಇದ್ದಾರೆ ಅವರಿಗೆ? ED ಹೆದರಿಸ್ತಾ ಇದೆ, ಮೋದಿ ಹೆದರಿಸ್ತಾ ಇದ್ದಾರೆ. ನಾವು ಆರಿಸಿ ಬಂದಂಥ ಅನೇಕ ರಾಜ್ಯಗಳಲ್ಲಿ ಸರ್ಕಾರ ಕೆಡುತ್ತಾರೆ, ಸರ್ಕಾರ ಬೀಳಿಸ್ತಾರೆ. ಯಾಕೆ ಅಂದರೆ ನಾವು ಏನು ಆರಿಸಿ ಕಳಿಸ್ತೇವೆ ಅವರಲ್ಲಿ ಆ ಒಂದು ತತ್ವದ ಮೇಲೆ ಏನು ಗಟ್ಟಿಯಾಗಿ ನಂಬಿಕೆ ಇರಬೇಕು, ಆ ನಂಬಿಕೆ ಇಲ್ಲದೇ ಕಾರಣ ನಾವು ಅನೇಕ ಕಡೆ ಸರ್ಕಾರ ಕಳ್ಕೊಂಡೇವೆ. ಕರ್ನಾಟಕ ಕಳ್ಕೊಂಡಿದ್ದೇವೆ, ಹಿಂದೆ ಮಧ್ಯಪ್ರದೇಶ ಕಳ್ಕೊಂಡೇವೆ, ಆಮೇಲೆ ನಿಮ್ಮ ಮಣಿಪುರ ಕಳ್ಕೊಂಡೇವೆ, ಗೋವಾ ಕಳ್ಕೊಂಡೇವೆ, ಇವೆಲ್ಲ ಕಳ್ಕೊಂಡೇವೆ. ಕೆಲವು ಜನ ಕೆಲವು ಜನ ದುಡ್ಡಿನ ಆಸೆಗೆ, ಕೆಲವು ಜನ ಅಧಿಕಾರ ಆಸೆಗೆ, ಕೆಲವು ಜನ ನನಗೆ ಅವ್ರಿಗೆ ಆಗಲ್ಲಪ್ಪ ಅಂತ ಹೇಳೋದು. ಅರೆ 30-40 ವರ್ಷ ನಿಮ್ಗೆ ಅವ್ರಿಗೆ ಆಗ್ತಿತ್ತು, ಕಾಂಗ್ರೆಸ್ ಲಾಭ ತೋಳ್ದು, ಇವತ್ತ್ಯಾಕಾಗಲ್ಲ ಅಂದರೆ ಧೈರ್ಯ ಇಲ್ಲ. ಯಾವನ ಹತ್ರ ಧೈರ್ಯ ಇರೋದಿಲ್ಲ, ಯಾವ ಮನುಷ್ಯ ಧೈರ್ಯದಿಂದ ನಡ್ಕೊಳ್ಳೋದಿಲ್ಲ, ಅವ ಮಂದೆ ಎಂದೂ ಕೂಡ ಉದ್ಧಾರ ಆಗೋದಿಲ್ಲ, ಆ ಸಮಾಜವೂ ಉದ್ಧಾರ ಆಗೋದಿಲ್ಲ. ನಾವು ತಿಳ್ಕೊಳ್ಬೇಕಿದು. ಅನೇಕ ಸಾರಿ ಮಾತುಗಳು ಬಂದಾಗ ನಾನು ಪಾರ್ಲಿಮೆಂಟ್ನಲ್ಲಿ ಹೇಳ್ತೀನಿ, ನನಗೆ ಯಾರು
ಕಲಿಸ್ಕೊಡ್ಬೇಕಾಗಿಲ್ಲ. ನಾನು 6ನೇ 7ನೇ ಇತ್ಯದಾಗಿದ್ದಾಗ ಅಂಬೇಡ್ಕರ್ ಜಯಂತಿ ಫೋಟೋಗಳು ಹಂಚ್ಕೋತೀವಿ. ಎಲೆಕ್ಷನ್ ಬಂದರೆ ಇದು ಹಿಟ್ಟು ಕುದಿಸಿ ಅದನ್ನು ಗೋಡೆಗೆ ಹಚ್ಚಿ ಪೋಸ್ಟರ್ಗಳು ಹಚ್ತಿದ್ದೀವಿ. ಅಂಥ ಕೆಲಸ ಮಾಡಿ ರಾಜಕೀಯದಲ್ಲಿ ಇಲ್ಲಿವರೆಗೆ ನಾನು ಉಳಿದಿದ್ದೇನೆ. ಅದು ನಿಮ್ಮ ಜನರ ಆಶೀರ್ವಾದ. ಜನ ಇಲ್ಲ ಅಂದರೆ ಲೀಡರ್ ಯಾವನೂ ಇಲ್ಲ. ಜನ ಇದ್ರೆ ಲೀಡರ್. ನೀವೆಂಥ ದೊಡ್ಡ ಲೀಡರ್ಗಳಿಗೆ ತೋಳಿ ಜನ ಬೆಂಬಲ ಇಲ್ಲದೆ ಹೋದರೆ ಅವನು ಎಂದೂ ಲೀಡರ್ ಆಗಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನಾನು ನಿಮಗೆ ಹೇಳ್ತೇನೆ, ದಯವಿಟ್ಟು ನೀವು ಗಟ್ಟಿಯಾಗಿರಿ. ನಾವು ಕೊನೆಯ ಹಂತದಲ್ಲಿದ್ದೇವೆ. ಎಲ್ಲಿ? ಬೆಂಗಳೂರು ಮೈಸೂರಿಗೆ ನೀವು ಲೆಕ್ಕ ಹಾಕ್ಕೊಂಡ್ರೆ ನಾವು ಬೀದರ್ ಈ ಕಡೆಯಿಂದ ತೊಗೊಂಡ್ರೆ ಅವ್ರ ತಲೆ ಮೇಲಿದ್ದೇವೆ, ಆ ಕಡೆ ನೀವು ಬಂದರೆ ಅವ್ರ ಕೆಳಗಿದ್ದೇವೆ. ಅದಕ್ಕೆ ನಾವು ಯಾವಾಗಲೂ ಕೂಡ ಜನರನ್ನು ಗಟ್ಟಿಯಾಗಿಟ್ಕೊಂಡು ಅವರ ತತ್ವಕ್ಕೆ, ನಮ್ಮ ತತ್ವಕ್ಕೆ ಅವರನ್ನು ಒಪ್ಪಿಸಿ ಒಳಗಡೆ ತಗೊಳ್ತಕ್ಕಂಥದ್ದು ಮಾಡಬೇಕು. ನಾನು ಒಂದು ಮಾತು ಹೇಳ್ತೀನಿ, ಈ ಜಗಳ ಆಡೋದು ಬಿಡಬೇಕು. ನಾನು ನೋಡ್ತೀನಿ ಸಣ್ಣದೊಂದು ಯಾವುದೋ ಹಾರ ಹಾಕೂ ನಾನು ನೀನು ಅರೆ ಸುಮ್ಮನೆ ಹಿಂಗೆ ನಿಂತರೆ ನಾವು 10 ಹಾರ ಹಾಕ್ಕೊಳ್ಬೋದು. ಆದ್ರೆ ಮೈ ಮೇಲೆ ಅವ ಬೀಳೋದು ಇವ ಕಡೆ ಸರ್ಸೋದು. ಈ ಫೋಟೋ ತೊಗೊಂಡು ಏನು ಮಾಡ್ತೀರಪ್ಪ? ನಿಮ್ಮ ಹೃದಯದಲ್ಲಿ ನಮ್ಮಂಥವ್ರ ಫೋಟೋ ಇದ್ರು ಸಾಕು. ನಿಮ್ಮ ಹೃದಯದಲ್ಲಿ ಜನರ ಫೋಟೋ, ಕೆಲಸ ಮಾಡಿದವ್ರನ್ನ ಒಂದು ನೆನೆಸ್ಕೊಳ್ತಕ್ಕಂಥ ಇದ್ದರೆ ಅದು ಎಲ್ಲರಿಗೂ ಒಳ್ಳೆಯದು. ಅದಕ್ಕೆ ನಿಮಗೆ ಇವತ್ತು ವಿಶೇಷವಾಗಿ ನಾನು ಹೇಳ್ತಕ್ಕಂಥದ್ದು, ನಾನು ನಿನ್ನೆ ಅಮೇಠಿಯಲ್ಲಿದ್ದೆ, ರಾಹುಲ್ ಗಾಂಧಿನೂ ಅಲ್ಲಿದ್ದರು. ನಾನು ಅವರು ಮತಕ್ಷೇತ್ರಕ್ಕೆ ಅಂದರೆ ಹಿಂದಿನ ಮತಕ್ಷೇತ್ರಕ್ಕೆ ನನಗೆ ಕರೆದಾಗ ನಾನು ಅಲ್ಲಿ ಹೋಗಿದ್ದೆ. ಅಲ್ಲಿ ಭಾರತ್ ಜೋಡೋ ನ್ಯಾಯಯಾತ್ರ ಅದರಲ್ಲಿ ಅವರು ಭಾಳ ದಿವಸದಿಂದ ತಿರುಗ್ತಾ ಇದ್ದಾರೆ. ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೆ, ಈಗ ಮಣಿಪುರದಿಂದ ಇಲ್ಲಿವರೆಗೆ ಅವರು ನಡ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ನಾನು ಅವರ ಮತಕ್ಷೇತ್ರಕ್ಕೆ ಹೋಗಿ ಅವರಿಗೆ ಅಭಿನಂದಿಸಬೇಕು ಅಂತ ಹೋಗಿದ್ದೆ. ನನಗೆ ಭೇಟಿ ಆಯಿತು. ಆದರೆ ದುರ್ದೈವದಿಂದ ಏನಾಯಿತು, ನನ್ನ ಸ್ವಲ್ಪ ರಾತ್ರಿ ಆಯಿತು, ನನ್ನ ಫ್ಲೈಟ್ ಏರಲಿಲ್ಲ, ಅಲ್ಲಿಂದ ಹಾರಲಿಲ್ಲ. ನಾನು ನಿನ್ನೆ ರಾತ್ರಿ ಲಕ್ನೋಕ್ಕೆ ಹೋಗಿ ಲಕ್ನೋಲಿಂದ ಅಲ್ಲಿ ಸ್ಪೆಷಲ್ ಫ್ಲೈಟ್ನಾಗ ಇಲ್ಲಿ ಬಂದಿದ್ದೀನಿ. ಬೆಂಗಳೂರು ಇಳಿದು ಅಲ್ಲಿಂದ ಪುನಃ ಬಂದು ಇಲ್ಲಿ. ಅಂದರೆ ಒಂದು ಅರ್ಧ ತಾಸು ತಪ್ಪಿಗಾಗಿ ನಾನು 4 ತಾಸು ಕಾರ್ನಾಗ ಬರಬೇಕಾಯಿತು. ಇದು ನಮ್ಮ ಅಮೇಠಿಯಿಂದ ಲಕ್ನೋವರೆಗೆ. ಆಮೇಲೆ ಇವತ್ತು ಇಲ್ಲಿ ಬರಲೇಬೇಕಾ? ಯಾಕಂದರೆ ನೀವು ಒಂದು 15 ದಿವಸದ ಹಿಂದೆ ನನಗೆ ಕೇಳ್ಕೊಂಡಿದ್ರಿ, ನಾನು ಬಂದೇ ಬರ್ತೀನಿ ಅಂತ ಹೇಳಿದ್ದೆ. ಅದಕ್ಕಾಗಿ ಇದು ತಪ್ಪಿಸಬಾರ್ದು. ಇದು ಬೀದರ್ ಜಿಲ್ಲೆ ಇದೆ, ನಾವು ಹುಟ್ಟಿನೂರಿದೆ. ಅದಕ್ಕಾಗಿ ಇದನ್ನು ಯಾವುದೇ ರೀತಿಯಲ್ಲಿ ನಾನು ತಲುಪಬೇಕು ಅಂತ ಹೇಳಿ ಬಂದಿದ್ದೀನಿ. ಆದರೆ ನಿಮ್ಮ ಕೆಲಸ ಒಂದು, ಇದೇ ಪ್ರೀತಿ ವಿಶ್ವಾಸ ಇಟ್ಟು ಬರ್ತಕ್ಕಂಥ ಏನು ಚುನಾವಣೆ ಇದೆ ಅದಕ್ಕೆ ನೀವು ಸಹಕಾರ ಕೊಡಬೇಕು. ಸಹಕಾರ ಕೊಡಲಿಲ್ಲ ಅಂದರೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಯೋದಿಲ್ಲ, ಸಂವಿಧಾನ ಉಳಿಯೋದಿಲ್ಲ. ಸಂವಿಧಾನ ಉಳಿಬೇಕು ಅಂತ ನಿಮ್ಮ ಇಚ್ಛೆ ಇದ್ರೆ, ಪ್ರಜಾಪ್ರಭುತ್ವ ಉಳಿಬೇಕು ಅಂತ ನಿಮ್ಮ ಇಚ್ಛೆ ಇದ್ರೆ ಕಾಂಗ್ರೆಸ್ಗೆ ನೀವು ಬೆಂಬಲ ಕೊಡಲೇಬೇಕು. ಇದು ಯಾರಿಗೋ ಬೆಂಬಲ ಖರ್ಗೆ ಅವ್ರಿಗೆ ಕೊಡ್ತದಲ್ಲ, ಖಂಡ್ರೆ ಅವ್ರಿಗೆ ಕೊಡ್ತದಲ್ಲ, ರಾಜಶೇಖರ್ ಕೊಡೋದಲ್ಲ, ಅಥವಾ ನಮ್ಮ ರೈಮ್ ಸಾಬ್ರಿಗೆ ಕೊಡ್ತಲ್ಲ. ಇದು ನಿಮ್ಮ ಉಳಿವಿಗಾಗಿ. ನಿಮ್ಮ ಉಳಿವು ಎದರಲ್ಲಿದೆ?
ಸಂವಿಧಾನದಲ್ಲಿದೆ, ಪ್ರಜಾಪ್ರಭುತ್ವದಲ್ಲಿದೆ. ಇದನ್ನ ನಾಶ ಮಾಡಬೇಕು. ಈ ಸಂವಿಧಾನವನ್ನ ಇರ್ಚು ತಿರ್ಚು ಮಾಡಿ ತೆಗಿಬೇಕು ಅಂತ ಹೇಳಿ ಒಂದೊಂದಾಗಿ ಮೋದಿ ಸರ್ಕಾರ ಇವತ್ತಿನ ದಿವಸ ಆ ಕೆಲಸ ಮಾಡ್ತಾ ಇದೆ. ಪ್ರಜಾಪ್ರಭುತ್ವ ಸಂಸ್ಥೆಗಳು ಸಂವಿಧಾನ ಪ್ರಕಾರ ನಡ್ಕೊಂಡು ಬರ್ತಕ್ಕಂಥ ಸಂಸ್ಥೆಗಳು, ಅದು ಎಲೆಕ್ಷನ್ ಕಮಿಟಿನೇ ಇರಬಹುದು, ಎಲೆಕ್ಷನ್ ಕಮಿಷನ್ ಇರಬಹುದು, ಅಥವಾ ನಮ್ಮ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಇಡಿ ಇರ್ಬೋದು, ಇವಕ್ಕೆಲ್ಲಕ್ಕೂ ಕೂಡ ಕಂಟ್ರೋಲ್ ಯಾರು ಮಾಡ್ತಾ ಇದ್ದಾರೆ? ಬಿಜೆಪಿ, RSS, ಮೋದಿ. ಅದೇ ರೀತಿಯಾಗಿ ಮೀಡಿಯಾದವ್ರು ಪಾಪ ಇಲ್ಲೇ ಬಂದರೆ ಅವರು ಇವರೇನು ರಿಪೋರ್ಟರ್ ಇರ್ತಾರೆ, ಇವ್ರದೇನು ಅಂತ ಪಾಪ ಇವ್ರಿಗೂ ನಮ್ಮ ಪರ ಹೆಚ್ಚಿಗೆ ಪಬ್ಲಿಸಿಟಿ ಕೊಟ್ಟರೆ, ಆ ಹುಡುಗ ಯಾರಪ್ಪ, ಅವ್ರು ರಿಪೋರ್ಟರ್ ಯಾರು, ತೆಗೆದಾಕ್ರಿ ಅಂತಾರೆ ಮಾಲಕರು. ಇವರು ಮಾಲಕರು ಕಂಪ್ಲೀಟ್ ಶ್ರೀಮಂತರ ಕೈಯಲ್ಲೇ ಇದ್ದಾರೆ. ಶ್ರೀಮಂತರು ಏನು ಹೇಳ್ತಾರೋ ಅದೇ ಮಾಡ್ತಾರೆ. ಈಗ ಒಂದೊಂದು ಮೀಡಿಯಾ, ಈ TV ಒಬ್ಬನೇ ಮಾಲೀಕ್, 18 ನ್ಯೂಸ್ ಅದು ಯಾವುದು, ಅದಕ್ಕೂ ಒಬ್ಬನೇ ಮಾಲೀಕು. TV9 ಅದರ ಯಜಮಾನ್ ನಿನ್ನೆ ನನ್ನ ಹತ್ರ ಬಂದಿದ್ರು. ಅದೋ ನೀನು ನನಗೆ ಸಿಕ್ಕಿದ್ದ ಸ್ಪೆಷಲ್ ಫ್ಲೈಟ್ ಹತ್ರ. ನಾನು ಕೇಳಿದೆ, ಕ್ಯಾ ಸಾಬ್ ಹಮ್ಕೋ गालियां मत दो, हम तुम्हारे साथ हैं अंदर. ना ಹೇಳಿದೆ, देखो भाई जो नेक काम करता है उसको हम सपोर्ट करेंगे, लेकिन जो जनता का पैसा लूटता है उसको हम कभी बख्शेंगे नहीं, क्योंकि ये हमारे उसूलों का सवाल है. हमारे उसूलों को ठिकाना लोगों के हित में है. लोगों के लिए हम ये काम करते हैं. हम किसी के खिलाफ नहीं, मोदी जी के खिलाफ नहीं हम इंडिविजुअली, अदानी के खिलाफ नहीं हम, और दूसरे जो भी मालिक है 8-10 चैनल के मालिक, पेपर के मालिक, उनके व्यक्तिगत खिलाफ नहीं है. लेकिन जिस राह से वो चल रहे हैं, जिस रास्ते पे वो चल रहे हैं, उसके खिलाफ है. हम हमेशा जो कहते हैं वो काम करते आए हैं. नरेगा का मदद किसने किया? बोलिए, किसने किया? नरेगा हमने लाया, मोदी जी लाए क्या? फूड सिक्योरिटी एक्ट हमने लाया, क्या मोदी जी ने लाया? उन्होंने आप बोलते हैं बड़े बड़े बात, कहीं भी जाओ, मैं इस देश में गरीबों के लिए 80 करोड़ गरीबों को फ्री खाना दे रहा हूं. कहां से दे रहे भाई? तुम्हारे से पहले तो सोनिया गांधी एक्ट बनाई, हमारी गवर्नमेंट या आने पर कांग्रेस गवर्नमेंट सिद्धरामैया के नेतृत्व में हम फ्री राइस दे दिए. फ्री राइस. अरे जो हम काम करते वो भी मेरा, जो नेहरू जी की है वो भी मेरा, जो इंदिरा गांधी की ग्रीन रेवोल्यूशन वो भी मेरा, जो व्हाइट रेवोल्यूशन हुआ दूध का वो भी मेरा. अरे आप पैदा भी नहीं हुए थे उस वक्त पंडित जवाहरलाल नेहरू जी ने बड़े बड़े कारखाने बनाए, बड़े बड़े एम्स बनाए, इंजीनियरिंग कॉलेज बनाए, और आप उस पार्टी को गालियां देते हैं, उस नेता को गालियां देते हैं, इंदिरा गांधी को गालियां देते हैं, सोनिया गांधी को गालियां देते हैं, और राहुल गांधी को गालियां देते हैं. अरे कांग्रेस कुछ भी नहीं, आप ही बोलते हो कांग्रेस जीरो है बोलते हो, फिर जीरो के पीछे क्यों लगे भाई? हमारे पास कुछ ताकत है, इसीलिए आप हमको डरते हैं. हमको डरने का सवाल क्या है कि कुछ ताकत हम रखते हैं, जनता हमारे साथ है, जनता अच्छे काम को हमको मजबूत बनाती है,
लेकिन ये बीजेपी आरएसएस अपने उसूलों को लेकर फिर से इस देश में मनुवाद लाना ये उनकी इच्छा है, इसको रोकना हमारी इच्छा है। हम चाहते हैं इस देश में बसवेश्वर के तत्व आए। हम चाहते हैं कि हमारे नारायण गुरु के तत्व आए। हम चाहते हैं जो इस देश में सब जात सब धर्म समान है, बाबा साहब अंबेडकर के जो संविधान है संविधान के तहत चले, यह हम चाहते हैं। लेकिन वो नहीं चाहते, उनको ऐसा हो गया अरे गरीब से गरीब आदमी, छोटे से छोटा आदमी चेयरमैन बन रहा, जिला परिषद मेंबर बन रहा, औरतें भी बन रहे, दलित लोग, पिछड़े लोग ये सब बन रहे। हमारी हालत क्या, ये बड़े बड़े लोग सोच रहे हैं। बसवण्णा का तो ये तत्व है कि बसवेश्वर ने ये कहा भाई आपके पास सब कुछ जो है वो दे दो दूसरों को, दूसरों की भलाई करो। अगर उन बसवेश्वर के घर में चोर भी आया तो उन्होंने कहा अरे भाई चोर आया उसको वापस मत भेजो, तुम्हारे घर में जो कुछ है उसको दे दो। उन्होंने अपने पत्नी को कहा, घर के अंदर का सामान चोरों को दिए, और यहां तो लुटेरे बैठे हैं, लूटते ही रहते हैं। बड़े बड़े 13 लाख करोड़ सरकारी बैंक का पैसा अमीरों को दिए, 13 लाख करोड़। गरीब अगर 20,000, 25,000, 10,000 बैंक से लोन लेता है तो उसका घर, उसका खेत ऑक्शन होता है। इनको क्यों ऑक्शन नहीं करते आप? इनको क्यों पकड़ के जेल में नहीं डालते? 13 लाख करोड़ लिए माफ। ऐसा कोई गरीब किसान को माफी किया? और इलेक्शन से पहले तो बोलते ही है, मोदी जी क्या बोले? पहले तो बोले वो अरे भाई जो भी नौजवान लोग हो तुमको सालाना 2-2 करोड़ नौकरी दूंगा। बोले या नहीं बोले? तुमको मिला दिखता है इसीलिए तो नहीं बोल रहे। बीदर वालों को मिला 2 करोड़ नौकरियां? नहीं, आप इतने खामोश है तो मैं समझ सकता हूं तुम लोगों को मिला। मोदी खुद आकर आपको दिया होगा अपॉइंटमेंट ऑर्डर। अगर 2 करोड़ नौकरियां देश में नहीं मिले हैं तो आपको समझना चाहिए क्या मोदी जी झूठे हैं, क्या लोग झूठे हैं? तो आप बताइए। फिर वो कैसा बोले? ये मोदी की गारंटी बोले, कहां है वही गारंटी? 15-15 लाख तुम्हारे जॉब में ब्लैक मनी ला के मैं डालूंगा बोले, मिला 15 लाख। लेकिन फिर भी मोदी 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 बोल, क्या है भाई? पैसे नहीं मिले फिर भी मोदी, नौकरी नहीं मिली फिर भी मोदी, किसानों की आमदनी डबल करूंगा ये बोले या नहीं बोले? फिर वो कहाँ है डबल आमदनी? तो ये भी उन्होंने बोला, ये सच बोला झूठ बोला? तो भाइयों ऐसा झूठ बोल के मोदी जी हर समय एक नया निकालते हैं कि देशभक्त वही है, धर्म में उनका ही विश्वास। अरे हर एक आदमी का धर्म में विश्वास है। यहाँ जो बैठे हैं सभी, इसमें बसवेश्वर के भक्त है, इसमें राम के भक्त है, शिवा के भक्त है, बुद्धा के भक्त है, हर धर्म के लोग यहां पर भी बैठे हैं। क्या हमने कभी कहा है अरे धर्म तुम्हारे लिए घर में रहता है, वो पॉलिटिक्स में क्यों आता भाई?
हम एक ही अलग अलग जाति के लोग, अलग अलग धर्म के लोग होते हुए भी हम एक ही पार्टी में हैं। इसीलिए है कि हम सब मिलके एक उसूलों पे चलने वाले हैं, इसलिए है। लेकिन यहां मोदी जी लोगों को तोड़ते हैं, धर्म को तोड़ते हैं, जनता को डिवाइड करते हैं। और महिलाओं का तो बहुत तारीफ उन्होंने की। मेरे बहनों, माताओं, आपको देखते ही मेरे आंखों में आंसू आती है। क्यों कि आप जब लकड़ी चूल्हे में डाल के रोटी पकाते हो और उसका धुआं जो निकलता है आपके आंखों में जाता है तो मुझे बहुत तकलीफ महसूस होती है। इसीलिए मैं सिलेंडर 450 का सिलेंडर 110 में कर दिया। अब वोटिंग के लिए फिर बोल रहा 450 करूंगा मैं। क्यों भाई, अब तक क्यों नहीं करे? 10 साल में आपको याद नहीं आया? पेट्रोल महंगा, डीजल महंगा, ऑयल महंगा, दाल महंगी, हर चीज महंगी 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 महंगी। लेकिन फिर भी आप लोगों को उठना है और आपका कुव्वत लगाना है। इस बार मोदी को अधिकार से, सत्ता से बाहर करना है। ये अपने लिए नहीं है, ये देश के लिए बोल रहा हूं, संविधान बचाने के लिए बोल रहा हूं, लोकतंत्र बचाने के लिए बोल रहा हूं मैं, अपने लिए नहीं। हो गया, हम तो 53 साल अधिकार में ही थे, एक दिन भी ऐसा नहीं गया मेरा जो पावर नहीं मिला। ये लोगों की आशीर्वाद और हमने जो करते हुए आया काम, उसके लिए। लेकिन आगे के पीढ़ी को हम बचाना है, उनको नौकरी में रखना है, वो सब हमको करना पड़ेगा। देश में 30 लाख सरकारी नौकरी है। मोदी जी क्यों नहीं भर्ती कर रहे? इसलिए भर्ती नहीं कर रहे कि 50% नौकरी गरीबों के बच्चों को जाएंगे, दलितों के बच्चों को जाएंगे, पिछड़े वालों को जाएंगे। इसीलिए उन्होंने ये सब रिक्रूटमेंट बंद किया। ಇವತ್ತು ಹೆಣ್ಣು ಮಕ್ಕಳ ಬಗ್ಗೆ ಬಹಳ ಹೇಳ್ತಾರೆ. ಹೆಣ್ಣು ಮಕ್ಕಳಿಗೆ ವೋಟಿನ ಅಧಿಕಾರ ಕೊಟ್ಟಿದ್ದು ಯಾರು ಹೇಳಿ ನೀವು? ಸ್ವಾತಂತ್ರ್ಯ ಪೂರ್ವದಲ್ಲಿ ಇಲ್ಲೇ ಆಗಲಿ ಎಲ್ಲೇ ಆಗಲಿ ಇಡೀ ಇಂಡಿಯಾದಲ್ಲೇ, ಭಾರತ ದೇಶದಲ್ಲೇ ಹೆಣ್ಣು ಮಕ್ಕಳಿಗೆ ವೋಟಿನ ಅಧಿಕಾರ ಇತ್ತ? ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ, ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಎಲ್ಲ ಸೇರಿ ಅಡಲ್ಟ್ ಫ್ರೆಂಚೈಸ್ ತರಬೇಕು. ಯಾರೇ ಇರಲಿ, ಅವರಿಗೆ 21 ವರ್ಷ ವಯಸ್ಸಾದರೆ ಅವರೆಲ್ಲರಿಗೂ ವೋಟಿನ ಅಧಿಕಾರ. ಹೆಣ್ಣಿರಲಿ, ಗಂಡಿರಲಿ, ರೈತಿರಲಿ, ಕೂಲಿ ಕೆಲಸ ಮಾಡೋವಿರಲಿ, ಯಾರೇ ಇದ್ರೂ ಕೂಡ ಅವರಿಗೆ ವೋಟಿನ ಅಧಿಕಾರ. ಹೆಣ್ಣು ಮಕ್ಕಳಿಗೆ ಹೊರದೇಶನಾಗ, ಅಮೇರಿಕಾದಾಗ ಇರಲಿಲ್ಲ, ಆಸ್ಟ್ರೇಲಿಯಾದಾಗ ಇರಲಿಲ್ಲ ವೋಟಿನ ಅಧಿಕಾರ, ಇಂಗ್ಲೆಂಡ್ನಾಗ ಇರಲಿಲ್ಲ, ಫ್ರಾನ್ಸ್ನಾಗ ಇರಲಿಲ್ಲ. ವೋಟಿನ ಅಧಿಕಾರ ಅವರಿಗೆಲ್ಲ ಸಿಕ್ಕಿದ್ದು ಪ್ರಜಾಪ್ರಭುತ್ವ ಬಂದ ಮೇಲೆ 100 ವರ್ಷ, 200 ವರ್ಷ, 300 ವರ್ಷ ಆದಮೇಲೆ ಸಿಕ್ಕಿದ್ದು. ನಮಗೆ ಅಧಿಕಾರ ಬಂದಿದ್ದು, ನಮ್ಮ ತಾಯಿಂದರಿಗೆ ಅಧಿಕಾರ ಬಂದಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 26 ಜನವರಿ 1950ಗೆ ಏನು ಇಂಪ್ಲಿಮೆಂಟ್ ಮಾಡಿದ್ರು, ಅದನ್ನು ಅನುಷ್ಠಾನದಲ್ಲಿ ತಂದರು. ಅದೇ ದಿವಸದಿಂದ ಹೆಣ್ಣು ಗಂಡು ಎಲ್ಲರಿಗೂ ಸರಿ ಸಮಾನವಾದಂಥ ವೋಟಿನ ಅಧಿಕಾರ ಕೊಟ್ಟರು. ಅದಕ್ಕಾಗಿ ಇವತ್ತು ನಾವು ಇಲ್ಲಿದ್ದೇವೆ. ಖಂಡ್ರೆಯವರಿದ್ದಾರೆ, ಈ ವೇದಿಕೆ ಮೇಲೆ ಕುಳಿತಂಥವ್ರು ಪಂಚಾಯತ್ ಮೆಂಬರ್ಸ್ ಇರ್ಬೋದು, ಇವರು ನಮ್ಮ ಮುನ್ಸಿಪಾಲ್ಟಿದವ್ರು ಇರ್ಬೋದು, ಯಾರೇ ಇರ್ಬೋದು. ಇವರೆಲ್ಲರಿಗೆ ಅಧಿಕಾರ ಸಿಕ್ಕಿದ್ದು ಕಾಂಗ್ರೆಸ್ ಪಾರ್ಟಿಯಿಂದ. ಆದರೆ ಮೋದಿಯವರು हमने किया, हमने किया। आप कुछ नहीं किए भाई। हमने जो स्कूल बनाए, हमने जो यूनिवर्सिटी बनाए, उस यूनिवर्सिटी में आप पढ़ के आए। आप कहाँ से बनाते?
तो ये लोग जो हम किए उसको भी हम किए ये बोलते जा रहे हैं. तो इसीलिए मैं आप तमाम लोगों से ಅದಕ್ಕೆ ನಿಮ್ಮೆಲ್ಲರಿಗೆ ನಾನು ಕೇಳ್ಕೊಳ್ತೇನೆ, ಈ ದೇಶದಲ್ಲಿ ನಾವು ಬದುಕಬೇಕು ಅಂದರೆ, ಬಾಳಬೇಕು ಅಂದರೆ ಪ್ರಜಾಪ್ರಭುತ್ವ ಉಳಿಸ್ಕೋಬೇಕು, ಸಂವಿಧಾನ ಉಳಿಸ್ಕೊಳ್ಬೇಕು, ಮತ್ತು ಎಲ್ಲರಿಗೆ ಸರಿಸಮಾನ ಹಕ್ಕು ಸಿಗತಕ್ಕಂಥದ್ದು, ನ್ಯಾಯ ಸಿಗ್ತಕ್ಕಂಥದ್ದು ನಾವು ಕೆಲಸ ಮಾಡಬೇಕು. ಅದಕ್ಕಾಗಿ ರಾಹುಲ್ ಗಾಂಧಿಯವರು ಭಾರತ ಜೋಡೋ ನ್ಯಾಯ ಯಾತ್ರಾ ಅಂಥೇಳಿ ಇದನ್ನು ಪ್ರಾರಂಭ ಮಾಡಿದ್ದು. ನಿಮ್ಮೆಲ್ಲರ ಸಹಕಾರ ಇರಲಿ, ನಿಮ್ಮೆಲ್ಲರ ಬೆಂಬಲ ಇರಲಿ. ಮತ್ತು ಇವತ್ತು ನನಗೆ ಇಲ್ಲಿ ಕರೆಸಿ ತಾವೇನು ಅಭಿನಂದಿಸಿದ್ದೀರಿ, ಅದಕ್ಕೆ ನಿಮ್ಮೆಲ್ಲರಿಗೆ ಇನ್ನೊಮ್ಮೆ ನಾನು ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. ಎರಡು ಜೈ ಜೈಕಾರ ಹೊಡಿತೀನಿ, ನೀವು ಅದೇ ರೀತಿಯಾಗಿ ಹೇಳಬೇಕು. ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್, ಜೈ ಕಾಂಗ್ರೆಸ್, ಜೈ ಕಾಂಗ್ರೆಸ್, ಜೈ ಕಾಂಗ್ರೆಸ್, ಜೈ ಕಾಂಗ್ರೆಸ್, ಜೈ ಕಾಂಗ್ರೆಸ್. ಜೈ ಕಾಂಗ್ರೆಸ್. ಬಂಧುಗಳೇ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ಜೈ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ನಿಮ್ಮೆಲ್ಲರಿಗೆ ನಾನು ವಂದಿಸಿ ಇನ್ನೊಂದು ಜೈಕಾರ ಹೇಳ್ತೀನಿ. ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ಜೈ ಭೀಮ್. ನಿಮ್ಮೆಲ್ಲರಿಗೆ ವಂದಿಸಿ ಮುಕ್ತಾಯ ಮಾಡ್ತೇನೆ. ನಮ್ಮ AICC ಅಧ್ಯಕ್ಷರು ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರಿಗೆ ಮತ್ತೊಮ್ಮೆ ಪ್ರೀತಿಯ ಧನ್ಯವಾದ ತಿಳಿಸ್ತಾ ಇದ್ದೇವೆ. ಈ ಅಭಿನಂದನೆ ಸ್ವೀಕಾರ ಮಾಡಿ ಗೌರವ ಅರ್ಪಣೆ ಮಾಡಿದ್ರಿ. ನಮ್ಮ ಆನಂದ್ ದೇವಪ್ಪ ಅವರು ವಂದನಾ ಅರ್ಪಣೆ ಮಾಡಬೇಕು. ಸನ್ಮಾನ ಶ್ರೀ ಆನಂದ್ ದೇವಪ್ಪ ಅವರು ವಂದನಾ ಅರ್ಪಣೆ ಮಾಡಬೇಕು.